ಹಾಯ್ ವೆಲ್ಕಮ್ ಟು ತುಷಾರಸ್ ಆ್ಯಂಡ್ ಮಾಮ್ ಕುಕ್ಕಿಂಗ್ ಚಾನಲ್. ಇವತ್ತಿನ ಸ್ಪೆಷಲ್ ದಂಟು ಸೊಪ್ಪಿನ ಸಾರು. ಸೊಪ್ಪಿನ ಸಾರನ್ನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದಾಗ ನಮಗೆ ಮೆಹಂದಿ ಪೇಸ್ಟ್ ಥರ ಬರುತ್ತೆ. ಆದರೆ ನಾನು ಸಹ ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡಿರೋದು. ಆದರೆ ನಾನು ಮಾಡಿರ್ತಕ್ಕಂಥ ಸೊಪ್ಪಿನ ಸಾರು ಸೇಮ್ ನಮ್ಮ ಒರ್ಲಲ್ಲಿ ರುಬ್ಬಿರ್ತೀವಲ್ಲ ಅದೇ ಥರನೇ ಬಂದಿದೆ. ಆ ಥರ ಬರಬೇಕು ಅಂದರೆ ನಾನು ಹೇಳ್ಕೊಡೋ ಟಿಪ್ಸ್ನ ಫಾಲೋ ಮಾಡಿ. ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು, ಒಂದು ಕಟ್ಟು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಕೆಲವರು ಕಟ್ ಮಾಡಿ ಹಾಕ್ಕೊಳ್ತಾರೆ, ನಾನಿಲ್ಲಿ ಕಟ್ ಮಾಡಿಲ್ಲ, ಡೈರೆಕ್ಟಾಗಿ ಹಾಗೆ ಬಿಡಿಸಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಇರ್ತಕ್ಕಂಥ ದಂಟನ್ನು ತೊಗೊಂಡಿದ್ದೀನಿ. ಎಳೆ ಸೊಪ್ಪಾದರೂ ತೊಗೊಳ್ಬೋದು ಅಥವಾ ಮೀಡಿಯಮ್ ಆಗಿ ಇರ್ತಕ್ಕಂಥ ಸೊಪ್ಪನ್ನಾದರೂ ತೊಗೊಳ್ಬೋದು. ನಾನು ಸ್ವಲ್ಪ ದಪ್ಪ ಇರ್ತಕ್ಕಂಥ ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ನಾನು ಇಲ್ಲಿ ಒಂದು 50 ಗ್ರಾಮ್ನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆ ನಿಮ್ಮ ಇಷ್ಟದ ತಕ್ಕಂತೆ ನೀವು ಎಷ್ಟಾದರೂ ತೊಗೊಳ್ಬೋದು ಅಥವಾ ಹಾಕದೇನೂ ಮಾಡಬಹುದು. 1 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾಟಿ ಈರುಳ್ಳಿ 2 ಗಡ್ಡೆನ ತೊಗೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜು ಟೊಮೆಟೊನ ತೊಗೊಂಡಿದ್ದೀನಿ. ಕೆಲವರಿಗೆ ಸೊಪ್ಪಿನ ಸಾರಿಗೆ ಟೊಮೆಟೊ ಹುಳಿ ಜಾಸ್ತಿ ಇಷ್ಟ ಆಗುತ್ತೆ. ಇಷ್ಟ ಇರೋರು ಬೇಕಂದರೆ ಇನ್ನೊಂದು ಟೊಮೆಟೊನ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಬೆಳ್ಳುಳ್ಳಿ 1 ಗಡ್ಡೆನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿಯಲ್ಲಿ ಫುಲ್ ಗಡ್ಡೆನ ಯೂಸ್ ಮಾಡಲ್ಲ, ಒಂದು 4ರಿಂದ 5 ಪೀಸು. ನಾವು ನಮ್ಮನೆಗೆ ರುಚಿಗೆ ತಕ್ಕಷ್ಟು ನಾನು ಖಾರಕ್ಕೆ ಒಣಮೆಣಸಿನ್ಕಾಯಿ ಬಳಸ್ಕೊಂಡಿದ್ದೀನಿ. ನಿಮ್ಗೇನಾದರೂ ಖಾರ ಜಾಸ್ತಿ ಬೇಕಂದರೆ ನಿಮ್ಮ ಇಷ್ಟದ ತಕ್ಕಂತೆ ನೀವು ತೊಗೊಳ್ಬಹುದು. ಒಗ್ಗರಣೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಐಟಮು, ಒಂದು 50 ಗ್ರಾಮ್ನಷ್ಟು ಎಣ್ಣೆ, ಹಾಗೆ ಸಾಸಿವೆ ತೊಗೊಂಡಿದ್ದೀನಿ. ಒಂದು 7ರಿಂದ 8 ಎಲೆ ಕರಿಬೇವಿನ ಸೊಪ್ಪು, ನಾಟಿ ಈರುಳ್ಳಿನ ಬಿಡಿಸಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ಗೆ ತೊಗರಿಬೇಳೆನ 1-2 ಸಾರಿ ತೊಳೆದು ಸೇರಿಸ್ಕೊಳ್ತಿದ್ದೀನಿ. ಹಾಗೆ 1 ಗ್ಲಾಸ್ ನೀರನ್ನು ಸೇರಿಸ್ಕೊಂಡು, ಹಾಗೆ ಒಂದು 4ರಿಂದ 5 ಬೆಳ್ಳುಳ್ಳಿ ಪೀಸು ಮತ್ತು ಈರುಳ್ಳಿ, ಟೊಮೆಟೊನ ಬೇಕಂದರೆ ಒಂದು ಟೊಮೆಟೊನೇ ಕಟ್ ಮಾಡ್ದೇ ಸೇರಿಸ್ಕೊಳ್ಬೋದು. ಆದರೆ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಳಗಡೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅಥವಾ ಹುಳ ಇದ್ದರೆ ಗೊತ್ತಾಗುತ್ತೆ ಅಂತ ಕಟ್ ಮಾಡಿ ಹಾಕ್ಕೊಳ್ಬೇಕು. ಹಾಗೆ ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡೆ. ನಂತರ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ತಳಭಾಗದಲ್ಲಿ ತೊಗರಿಬೇಳೆ ಇರಬೇಕು, ಮೇಲ್ಭಾಗದಲ್ಲಿ ಸೊಪ್ಪನ್ನು ಸೇರಿಸ್ಕೊಂಡಾಗ ಸೊಪ್ಪು ಮತ್ತು ತೊಗರಿಬೇಳೆ ಕರೆಕ್ಟಾಗಿ ಬೇಯುತ್ತೆ. ಈಗ ಕುಕ್ಕರ್ ಪ್ಲೇಟ್ನ ಕ್ಲೋಸ್ ಮಾಡಿ 1-2 ವಿಸಿಲ್ ಬೇಯಿಸ್ಕೊಳ್ತೀನಿ. ಕುಕ್ಕರ್ 2 ವಿಸಿಲ್ ಬಂದಿದೆ. ಹಾಗೆ ಕುಕ್ಕರಲ್ಲಿರ್ತಕ್ಕಂಥ ಪ್ರೆಷರೆಲ್ಲ ಕಡಿಮೆ ಆಗಿದೆ. ಈಗ ನೋಡಬಹುದು ತೊಗರಿಬೇಳೆ ಕೆಳಗಡೆ ಹಾಕ್ಕೊಳ್ಳೋದ್ರಿಂದ ಸೊಪ್ಪನ್ನು ಸಪ್ರೇಟಾಗಿ ಈ ಥರ ತೊಗೊಳ್ಳೋದಕ್ಕೆ ತುಂಬ ಆರಾಮಾಗಿರುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ ತೊಗರಿಬೇಳೆನ ಕುಕ್ಕರ್ನ ತಳಭಾಗದಲ್ಲಿ ಸೇರಿಸ್ಕೊಳ್ಬೇಕು. ನಂತರ ಮೇಲ್ಗಡೆ ಸೊಪ್ಪನ್ನು ಸೇರಿಸ್ಕೊಂಡಾಗ ಸೊಪ್ಪನ್ನು ಸಪ್ರೇಟಾಗಿ ಬೇರ್ಪಡಿಸ್ಕೊಳ್ಳೋದಕ್ಕೆ ತುಂಬ ಆರಾಮಾಗಿರುತ್ತೆ. ಈಗ ಸೊಪ್ಪು ಬಿಸಿ ಆರಿದೆ. ಯಾವಾಗಲೂ ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕ್ಬೇಕಾದ್ರೆ ಬಿಸಿ ಆರಿಸ್ಕೊಳ್ಬೇಕು. ಬಿಸಿ ಆರಿರ್ತಕ್ಕಂಥ ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಿದ್ದೀನಿ. ಮಿಕ್ಸಿ ಜಾರ್ಗೆ ಸೊಪ್ಪನ್ನು ಸೇರಿಸ್ಕೊಂಡ ನಂತರ ಪ್ಲೇಟ್ನ ಕ್ಲೋಸ್ ಮಾಡ್ಕೊಂಡು ರುಬ್ಕೊಳ್ಳೋಣ. ನಾನು ಮಿಕ್ಸಿ ಜಾರ್ನ ಈಗ ಹೇಗೆ ಆಫು ಆನು ಆ ಥರ ಮಾಡ್ತಿದ್ದೀನೋ ಕಂಟಿನ್ಯೂಸ್ ಆಗಿ ರನ್ ಮಾಡಿದೆ. ಜಸ್ಟ್ ಈ ಥರ ಆಫು ಆನ್ ಮಾಡಿಕೊಂಡಾಗ ಸೇಮ್ ನಮಗೆ ಒರ್ಲಲ್ಲಿ ರುಬ್ಬಿರೋ ಥರನೇ ಸೊಪ್ಪಿನ ಸಾರು ಗ್ರೈಂಡ್ ಆಗುತ್ತೆ. ಇಲ್ಲಿ ನೋಡಬಹುದು ನಾವು ಒರ್ಲಲ್ಲಿ ರುಬ್ಬಿದಾಗ ಯಾವ ಥರ ನಮಗೆ ಸೊಪ್ಪಿನ ಸಾರು ರೆಡಿ ಆಗುತ್ತೋ ಅದೇ ಥರ ಮಿಕ್ಸಿ ಜಾರಲ್ಲೂ ರೆಡಿ ಆಗಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಮತ್ತು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸೌಂಡ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಸಾಸಿವೆ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಎಣ್ಣೆ ಬಿಸಿ ಇರೋ ಆಗಲೇ ನಾನು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಸ್ಟವ್ ಆನಲ್ಲಿರ್ಬೇಕಾದ್ರೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಬಾರ್ದು, ಏಕೆ ಅಂದರೆ ಕರಿಬೇವಿನ ಸೊಪ್ಪು ಬ್ಲ್ಯಾಕ್ ಆಗುತ್ತೆ ಅಂತ. ಈಗ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಸೊಪ್ಪಿನ ಸಾರನ್ನ ಸೇರಿಸ್ಕೊಳ್ತಿದ್ದೀನಿ. ನಂತರ ಮಿಕ್ಸಿ ಜಾರನ್ನು ತೊಳೆದು ಆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ತೊಗರಿಬೇಳೆ ಸ್ವಲ್ಪ ಸೈಡ್ಗೆ ಉಳಿಸ್ಕೊಂಡಿದ್ದೆ. ಆ ತೊಗರಿಬೇಳೆನ ಈಗ ಸೊಪ್ಪಿನ ಸಾರು ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕು. ಸೊಪ್ಪಿನ ಸಾರಿಗೆ ನಾವು ಸ್ವಲ್ಪ ಉಳಿಸಿಟ್ಕೊಂಡಿರ್ತಕ್ಕಂಥ ತೊಗರಿಬೇಳೆನ ಸೇರಿಸಿ ಕುದಿಸಿದಾಗ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ಈಗ ಸೊಪ್ಪಿನ ಸಾರು ರೆಡಿ ಆಗಿದೆ. ನೋಡಬಹುದು ಒರ್ಲಲ್ಲಿ ರುಬ್ಬಿರೋ ಥರನೇ ಸೊಪ್ಪಿನ ಸಾರು ಬಂದಿದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಡೀಟೇಲ್ನ ಕೊಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.